ಬಾಯ್ ಸೈ ಮಮ್ಮಿಗೆ ಪಪ್ಪಿ ಬಾಯ್. ನಮಸ್ತೆ, ನನ್ನ ಹೆಸರು ಮಹೇಶ್ವರಿ ಅಂತ. ಇದೇನಂದರೆ ನಾನು ಬಂದು ಡಿಸೇಬಲು, ಪೋಲಿಯೋ ಅಟ್ಯಾಚ್ ಆಗಿದೆ. ನನಗೆ ಬಂದು ನಮ್ಮ ಅಮ್ಮ, ನಮ್ಮ ಅತ್ತೆ, ಆಮೇಲೆ ನಮ್ಮ ಹಸ್ಬೆಂಡು, 2 ಹೆಣ್ಣು ಪಾಪು ಇದೆ. ನನಗೆ ಒಂದು ಈ ಆಟೋ ಕೊಡೋಕ್ಕೆ ಮುಂಚೆ ನಾನು ಬಂದು ನಮ್ಮ ಅತ್ತೆ ಜೊತೆ ಬೋಂಡಾ ಬಜ್ಜಿ ಅಂಗಡಿಯಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೆ. ಬಟ್ ಅದರಲ್ಲಿ ನಮಗೆ ಏನೂ ಸಿಗ್ತಾ ಇರಲಿಲ್ಲ. ನಮ್ಮ ಹಸ್ಬೆಂಡ್ ಬಂದು ಅವರು ಹ್ಯಾಂಡಿಕ್ಯಾಪ್ಡೆ, ಅವರು ಡಿಸೇಬಲೇ. ತಿಂಗಳಿಗೆ 9,000 ಏನೋ ಸಿಗ್ತಾ ಇದೆ. ಅದು ಅಮೌಂಟ್ ಇಟ್ಕೊಂಡು ನಾವು ನಮ್ಮ ಜೀವನನ ನಡೆಯೋಕ್ಕೆ ತುಂಬ ಕಷ್ಟಪಡ್ತಾ ಇದ್ದೀವಿ. ಈ ಆಟೋ ಸಿಕ್ಕಿದಾದ್ಮೇಲೆ ನಾನೇ ಇವಾಗ ನನ್ನ ಕಾಲ ಮೇಲೆ ನಾನೇ ನಿಂತ್ಕೊಂಡಂಗೆ ನಮಗೊಂದು ಫೀಲು. ನಮ್ಮ ಮಕ್ಕಳಿಗೆ ಏನು ಬೇಕೋ ಅವ್ರು ಏನು ಕೇಳ್ತಾರೋ ಅದನ್ನು ನಾನು ಈಸ್ಕೊಡ್ಬಲ್ಲೆ. ಹಸ್ಬೆಂಡುಗೆ ಸ್ವಲ್ಪ ಸಪೋರ್ಟಾಗಿ ಇರ್ತಾ ಇದ್ದೀನಿ. ಇವಾಗ 500 ರೂಪಾಯಿಂದ 1,000 ರೂಪಾಯಿವರೆಗೂ ನಾನು ದುಡಿತೀನಿ ಈ ಆಟೋದಲ್ಲಿ. ಹೆಸರು ಮಂಜುನಾಥ್ ಅಂತ. ನಾನು ಅಂಗವಿಕಲ, ನಮ್ಮ ಮಿಸ್ಸಸ್ಸು ಹ್ಯಾಂಡಿಕ್ಯಾಪ್ಡು. ನಾನು ಬಲೂನ್ ಕೆಲಸ ಮಾಡ್ತಾ ಇದ್ದೀನಿ. ಆಟೋ ಬಂದಿರೋದ್ರಿಂದ ನಮ್ಮ ಜೀವನಕ್ಕೆ ಒಂದು ಒಳ್ಳೆಯದಾಗ್ತಾ ಇದೆ. ಇದು ಕೊಟ್ಟಿದ್ದಕ್ಕೂ ತುಂಬ ಧನ್ಯವಾದಗಳು. ಅವ್ರು ದುಡಿಯೋದು ನಮ್ಗೆ ತುಂಬ ಹೆಮ್ಮೆ, ನನಗೆ ತುಂಬ ಸಪೋರ್ಟ್ ಆಗಿದೆ. ಫ್ರೆಂಡ್ ಒಬ್ಬರು ಇದ್ದಾರೆ, ಅವ್ರ ಮೂಲಕ ನನಗೆ ಇದು ಪರಿಹಾರ ಆಫೀಸ್ ಗೊತ್ತಾಗಿ ನಾನು ಅಲ್ಲಿ ಹೋಗಿ ಮಾತಾಡಿದೆ. ನನ್ನ ಪ್ರಾಬ್ಲಮ್ ಅರ್ಥ ಮಾಡಿಕೊಂಡು ಪರಿಹಾರದಿಂದ ನನಗೆ ಈ ಗಾಡಿನ ಕೊಟ್ಟಿದ್ದಾರೆ, ತುಂಬ ಹೆಲ್ಪ್ ಮಾಡಿದ್ದಾರೆ. ನಮ್ಮಂಥವ್ರನ್ನ ಗುರುತಿಸಿ ನಮ್ಮ ಜೀವನ ಮಾಡೋಕ್ಕೆ ದಾರಿ ಮಾಡಿಕೊಟ್ಟಿರುವ ಸ್ಟೇಟ್ ಸ್ಟ್ರೀಟ್, ಯುನೈಟೆಡ್ ವೇ ಬೆಂಗಳೂರು, ಪರಿಹಾರ, ಪೊಲೀಸ್ ಕಮಿಷನರ್ ಆಫೀಸ್, ಇವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ಕೊಳ್ತೀನಿ. I may have lost movement in my leg, but not in my dreams.